ಕೋಪದಲ್ಲಿ ಕೆಟ್ಟದಾಗಿ ಬಂದಿದ್ದ ಮಾತಿಗೆ ಎದುರಾಡಲಿಲ್ಲ. ಇಷ್ಟ ಆಗಿದ್ದು ಪ್ರಬುದ್ಧತೆ. ತನಗಾಗಲಿ ತನ್ನವರಿಗಾಗಲಿ ಅನ್ಯಾಯ ಆಗಿದೆ ಅನ್ನಿಸಿದಾಗ ತಾನೇ ಧ್ವನಿ ಏರಿಸಿದ್ದಾಳೆ. ಇದು ಸ್ವಾವಲಂಬನೆ. ಅವಕಾಶಕ್ಕಾಗಿಯೋ ಅವಶ್ಯಕತೆಗಾಗಿಯೋ ತನ್ನನ್ನ ಹೀಯಾಳಿಸಿದವರ ಎದುರು ತಲೆಬಾಗಿಲ್ಲ. ಇದು ಸ್ವಾಭಿಮಾನ. ಅಪವಾದಕ್ಕೆ ಅಂಜಿ ಸ್ನೇಹವನ್ನ ಬಿಟ್ಟುಕೊಟ್ಟಿಲ್ಲ. ಸಮಯ ಸಾಧನೆಗಾಗಿ ನಾಟಕದ ಪ್ರೀತಿಯ ಹಾದಿ ಹಿಡಿದಿಲ್ಲ. ಇದು ಸಂಸ್ಕಾರ. ತಮಾಷೆ, ಜಗಳ, ವಾದ, ಸೋತ್ರು ಮತ್ತೆ ಅದೇ ಛಲದಲ್ಲಿ ಆಟ, ಕೀಟಲೆ, ಗಂಭೀರ ಚರ್ಚೆ, ಮನೆ ಕೆಲಸ, ಪ್ರಶ್ನಿಸೋ ಜಾಗದಲ್ಲಿ ಸೂಕ್ತ ಪ್ರಶ್ನೆ, ಉತ್ತರ ಕೊಡಬೇಕಾದಲ್ಲಿ ಅಂಥದ್ದೇ ಉತ್ತರ, ಹೊಗಳಿಕೆಗೆ ಯೋಗ್ಯ ಅನ್ನಿಸಿದರೆ ಪ್ರಶಂಸೆ, ಎಲ್ಲ ಕಡೆ ಕಾವ್ಯ ಕಾಣಿಸಿಕೊಂಡಿದ್ದಾರೆ. ಈ ವ್ಯಕ್ತಿತ್ವದ ಆಟದಲ್ಲಿ ಕಾವ್ಯ ಯಾವತ್ತೂ ಹಿಂದುಳಿದಿಲ್ಲ. ಎಂದು ಕಂಡ ಕನಸು ಅದು ನಿನ್ನ